ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ ಬಂದು ರೆಸಿಪಿ ವಿಡಿಯೋ ಶೇರ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಮಾಡೋ ಕಡುಬು, ಸಿಹಿ ಕಡುಬು ರೆಸಿಪಿ ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಒಂದು 3 ಪದಾರ್ಥಗಳನ್ನು ಬಳಸ್ಕೊಂಡು ಸುಲಭವಾಗಿ ಈ ರೀತಿ ಕಡುಬು ಮಾಡ್ಕೋಬೋದು. ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಹೇಗೆ ಮಾಡ್ತೀನಿ ಅನ್ನೋದನ್ನ ಹಾಗೆ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು 2 ಲೋಟದಷ್ಟು ಬಿಸಿನೀರಿಟ್ಟಿದ್ದೀನಿ. ಅದೇ ಪಾತ್ರೆಗೆ 1 ಲೋಟ ಅಕ್ಕಿನ ತೊಳ್ಕೊಂಡು ಬೇಯೋಕ್ಕೆ ಇಡ್ತಾಯಿದ್ದೀನಿ. ಹಾಗೆಯೇ ಅಕ್ಕಿ ಸ್ವಲ್ಪ ಬೆಂದಿದೆ ಅಂದಮೇಲೆ ಅದೇ ಲೋಟದಲ್ಲಿ 1 ಲೋಟ ಬೆಲ್ಲ ಸೇರಿಸ್ತಾಯಿದ್ದೀನಿ. ಬೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆಯೇ ಸಣ್ಣ ಉರಿಲಿ ಸ್ವಲ್ಪ ಹೊತ್ತು ಮುಚ್ಚಿ ಅಕ್ಕಿ ಬೇಯಕ್ಕೆ ಬಿಡೋಣ. ಆನಂತರ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ತಾಯಿದ್ದೀನಿ. ಏಲಕ್ಕಿ ಪುಡಿ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು ಸೈಡ್ ಇಟ್ಟಿರೋಣ, ಪಕ್ಕಕ್ಕಿಡಿ. ಹಾಗೆಯೇ ಇಲ್ಲಿ ನಾನು ಒಳಗಡೆ ತುಂಬೋ ಹೂರಣ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. 1 ಬೌಲು ಕಾಯಿ ತುರಿ, ಹಾಗೆ ಬೆಲ್ಲ ನೋಡಿಕೊಂಡು ಸ್ವೀಟ್ ಎಷ್ಟು ಬೇಕೋ, ಸ್ವೀಟ್ ಜಾಸ್ತಿ ಬೇಕನ್ನೋರು ಸ್ವಲ್ಪ ಜಾಸ್ತಿ ಹಾಕೋಬೋದು, ಹಾಗೆ ಕಡಿಮೆ ಬೇಕನ್ನೋರು ಕಡಿಮೆ ಹಾಕೋಬೋದು. ಹಾಗೆ ಹಾಕ್ಕೊಂಡು ಇನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆಯೇ ಸ್ವಲ್ಪ ಏಲಕ್ಕಿ ಪುಡಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಹೂರಣ ರೆಡಿಯಾಗಿದೆ ನೋಡ್ಬೋದು. ಇನ್ನೊಂದು ಸೈಡು ಇಟ್ಟಿದ್ದು ಅಕ್ಕಿ, ಬೆಲ್ಲ, ಏಲಕ್ಕಿ ಪುಡಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದು ಅಕ್ಕಿ ಚೆನ್ನಾಗಿ ಬೇಯ್ಕೊಂಡಿದೆ. ಇದನ್ನು ಈಗ ರವೆ ಸೇರಿಸಿ ಸ್ವಲ್ಪನೇ ರವೆ ಸೇರಿಸಿ ಮುದ್ದೆ ರೀತಿ ಜಡ್ಕೊಳ್ಳೋಣ. ಮೊದಲಿಗೆ ಸ್ವಲ್ಪ ಕಾಯಿ ಕೂಡ ಸೇರಿಸ್ತಾಯಿದ್ದೀನಿ. ಕಾಯಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ, ತಿನ್ನುವಾಗ ಕಾಯಿ ಸಿಗುತ್ತೆ ಅಂತೇಳಿ ಕಾಯಿ ಕೂಡ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಟೋಟಲಿ ಇಲ್ಲಿ ನೋಡ್ಬೋದು ಪೊಂಗಲ್ ಯಾವ ರೀತಿ ಮಾಡ್ತೀವೋ ಆ ರೀತಿ ರೆಡಿಯಾಗಿದೆ. ಇದಕ್ಕೆ ರವೆ ಸೇರಿಸ್ಕೊಂಡು ಮುದ್ದೆ ರೀತಿ ಜಡ್ಕೋಬೇಕು. ಇದಕ್ಕೆ ಸ್ವಲ್ಪನೇ ರವೆ ಸೇರಿಸ್ಕೊಂಡು ಚೆನ್ನಾಗಿ ಗಂಟು ಇಲ್ಲದ ರೀತಿ ಮುದ್ದೆ ರೀತಿ ಜಡ್ಕೊತಾ ಇದ್ದೀನಿ. ನೋಡಿಕೊಂಡು ಎಷ್ಟು ಬೇಕಾಗುತ್ತೋ ಅದಕ್ಕೆ ರವೆ ಸೇರಿಸ್ಕೊಂಡು ಚೆನ್ನಾಗಿ ಈ ರೀತಿ ಜಡ್ಕೋಬೇಕು. ಹಾಗೆಯೇ ಇಲ್ಲಿ ಜಡ್ಕೊಂಡು ರೆಡಿಯಾಗಿದೆ. ಸ್ವಲ್ಪ ಹೊತ್ತು ಇದನ್ನು ಬೇಯಿಸ್ಕೊಳ್ಳೋಣ. ಆನಂತರ ಸ್ವಲ್ಪ ಹೊತ್ತು ಬಿಟ್ಟು ರವೆ ಎಲ್ಲ ಬೇಯ್ಕೊಂಡ ನಂತರ ಇಲ್ಲಿ ಮತ್ತೆ ಈ ರೀತಿ ಜಡ್ಕೊಂಡು ಮುದ್ದೆ ರೀತಿ ಮಾಡಿಕೊಂಡು, ಮುದ್ದೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿ ತಗೊಳ್ಳೋಕ್ಕೆ ಇಲ್ಲಿ ನೋಡ್ತಾ ಇರ್ಬೋದು. ಈ ರೀತಿ ಎತ್ಕೋಬೇಕು, ಆ ರೀತಿ ಆಗಿಬಿಡಬೇಕು. ಹಾಗೆಯೇ ಈ ರೀತಿ ರೆಡಿ ಆದಮೇಲೆ ಮುದ್ದೆ ರೀತಿ ಇದನ್ನು ಈಗ ಕಡುಬು ಶೇಪ್ ಮಾಡ್ಕೊಳ್ಳೋಣ. ಈ ರೀತಿ ಮುದ್ದೆ ಮಾಡಿಕೊಂಡು ನಮಗೆ ಎಷ್ಟು ದೊಡ್ಡದಾಗಿ ಬೇಕೋ ಆ ರೀತಿ ಈ ರೀತಿ ಮಾಡಿಕೊಂಡು ಮುದ್ದೆಗೆ ಹೂರಣ ತುಂಬಿಕೊಂಡು ಈ ರೀತಿ ಮಾಡಿದ್ರೆ ಕಡುಬು ರೆಡಿಯಾಗುತ್ತೆ. ಹಾಗೆ ನೋಡ್ತಾ ಇರ್ಬೋದು. ಇನ್ನೂ ಚಿಕ್ಕದಾಗಿ ಮಾಡ್ಕೋಬೋದು. ನಾನು ಸ್ವಲ್ಪ ದೊಡ್ಡನೇ ಮಾಡಿದ್ದೀನಿ. ಇಲ್ಲಾಂದರೆ ಕರ್ಜಿಕಾಯಿ ಮುರಿಯೋ ಎತ್ತರಗಳು ಕೂಡ ಮಾಡ್ಕೋಬೋದು. ಇಲ್ಲಿ ನಾವು ಇದೇ ರೀತಿ ಮಾಡೋದು ನಮ್ಮ ಹಳ್ಳಿ ಕಡೆ. ಹಾಗಾಗಿ ನೋಡ್ತಾ ಇರ್ಬೋದು ಒಳಗಡೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನಲ್ಲಿ ಏನು ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.